ಹಾಯ್ ಫ್ರೆಂಡ್ಸ್, ನಾನಿವತ್ತು ಬಾಯ್ಲ್ಡ್ ಎಗ್ ಮತ್ತು ಬ್ರೆಡ್ದಿಂದ ಕ್ವಿಕ್ಕಾಗಿ ಮಾಡೋ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಮಕ್ಕಳಿಗೆಲ್ಲ ತುಂಬ ಇಷ್ಟವಾಗಿರುವಂಥ ಕ್ರಿಸ್ಪಿ ಬ್ರೆಡ್ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ನೋಡಿ ಇವಾಗ ಒಂದು 4 ರಿಂದ 5 ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಚಾಪ್ ಮಾಡ್ಕೋತಾ ಇದ್ದೀನಿ. ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ಗೂ ಮಾಡ್ಕೋಬೋದು, ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು. ಈಸಿ ಇರುವಂಥ ರೆಸಿಪಿಯಾಗಿದೆ ಮತ್ತು ಇದನ್ನು ತುಂಬ ಬೇಗನೆ ಮಾಡ್ಕೋಬೋದು. ಈ ಥರ ನಾನು ಸಣ್ಣದಾಗಿ ಚಾಪ್ ಮಾಡ್ಕೋತಾ ಇದ್ದೀನಿ. ಸಣ್ಣದಾಗಿ ಚಾಪ್ ಮಾಡ್ಕೊರೋದ್ರಿಂದ ಎಣ್ಣೆಯಲ್ಲಿ ಜಲ್ದಿ ಫ್ರೈ ಆಗಿಬಿಡುತ್ತೆ ಮತ್ತು ಟೇಸ್ಟಿಯಾಗಿ ಬರುತ್ತೆ. ಬ್ರೆಡ್ನಲ್ಲಿ ತುಂಬೋದ್ರಿಂದ ಇದನ್ನು ಸಣ್ಣದಾಗಿ ಚಾಪ್ ಮಾಡ್ಕೋಬೇಕು. ಇವಾಗ ನೋಡಿ ನಾನು ಅಷ್ಟು ಈರುಳ್ಳಿನ ಈ ಥರ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. 3 ರಿಂದ 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನು ಕೂಡ ನಾನು ಸಣ್ಣದಾಗಿ ಈ ಥರ ಚಾಪ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ ಚಾಪ್ ಮಾಡೋದು ಮುಗಿದಿದೆ. ಪ್ಯಾನ್ ಇಟ್ಕೊಂಡಿದ್ದೆ, ಎಣ್ಣೆ ಕೂಡ ಕಾದಿದೆ. ಇವಾಗ ನಾನು ಇದನ್ನು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಇವಾಗ ಇದನ್ನು ಮಿಕ್ಸ್ ಮಾಡ್ತಾ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ರುಚಿಗೆ ತಕ್ಕಷ್ಟು ನಾನು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಜಲ್ದಿ ಈರುಳ್ಳಿ ಫ್ರೈ ಆಗುತ್ತೆ. ಅದಕ್ಕೆ ನಾನು ಫಸ್ಟು ಉಪ್ಪು ಹಾಕೋತಾ ಇದ್ದೀನಿ. ಇದು ಫ್ರೈ ಆಗೋವರೆಗೂ ನಾನು ಟೊಮೆಟೊನ ಸಣ್ಣದಾಗಿ ಚಾಪ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ನಾನು ಈ ಥರ ಚಾಪ್ ಮಾಡ್ಕೊಂಡಾಗಿದೆ. ಇವಾಗ ಈರುಳ್ಳಿ ಕೂಡ ಫ್ರೈ ಆಗಿದೆ. ನಾನು ಇದಕ್ಕೆ ಸಣ್ಣದಾಗಿ ಹೆಂಚ್ಕೊಂಡಿರುವಂಥ ಟೊಮೆಟೊ ಕೂಡ ಹಾಕಿ ಫ್ರೈ ಮಾಡ್ಕೋತೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದನ್ನು ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ 1 ಟೇಬಲ್ ಸ್ಪೂನಷ್ಟು ನಾನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಕೂಡ ಹಾಕಿದ್ದೀನಿ. ಅದನ್ನು ಇವಾಗ ಮಿಕ್ಸ್ ಮಾಡ್ತಾ ಇದನ್ನು ಫ್ರೈ ಮಾಡ್ಕೋತೀನಿ. ನೋಡಿ ನಾನು ಹಸಿಮೆಣಸಿನ್ಕಾಯಿ 3 ತೊಗೊಂಡಿರೋದ್ರಿಂದ ಒಂದು ಅರ್ಧ ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ, ಜೀರಾ ಪೌಡರ್ ತೊಗೊಂಡಿದ್ದೀನಿ, ಗರಂ ಮಸಾಲ ಪೌಡರ್ ತೊಗೊಂಡಿದ್ದೀನಿ, ಧನಿಯಾ ಪೌಡರ್ ತೊಗೊಂಡಿದ್ದೀನಿ. ಇದನ್ನೆಲ್ಲ ಸೇರಿಸಿ ಹಾಕಿದ್ದೀನಿ. ಇದನ್ನು ಇವಾಗ ಮಿಕ್ಸ್ ಮಾಡ್ತಾ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಜಾಸ್ತಿ ಎಣ್ಣೆ ಹಾಕ್ಕೋಬಾರ್ದು, ಅಷ್ಟೇ ಮೀಡಿಯಮ್ ಆಗಿ ಹಾಕ್ಕೋಬೇಕು. ಜಾಸ್ತಿ ಎಣ್ಣೆ ಹಾಕೋದ್ರಿಂದ ಅದು ಜಾಸ್ತಿ ಇದನ್ನಾಗ್ಬಿಡುತ್ತೆ. ಇವಾಗ ನೋಡಿ ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಅರಿಶಿಣ ಪುಡಿನ ತೊಗೊಂಡಿದ್ದೀನಿ. ಅದನ್ನು ಕೂಡ ಮಿಕ್ಸ್ ಮಾಡ್ತಾ ಈ ಥರ ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ಮುಚ್ಚಳವನ್ನು ಮುಚ್ಚಿ 5 ನಿಮಿಷ ನಾನು ಬೇಯಿಸ್ಕೋತೀನಿ. ಅಲ್ಲಿವರೆಗೂ ನಾನು ಬ್ರೆಡ್ನ ಈ ಥರ ಸೈಡ್ದಾಗಿರೋದನ್ನೆಲ್ಲ ಬ್ರೌನ್ ಆಗಿರೋದನ್ನ ಕಟ್ ಮಾಡ್ಕೋತಾ ಇದ್ದೀನಿ.
ಇವಾಗ ನೋಡಿ ಈ ಥರ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಲೇಯರ್ಸ್ನ. ಇವಾಗ ನಾನು ಒಂದೊಂದು ಲೇಯರ್ ಇಟ್ಟು ಅದನ್ನು ಈ ಥರ ಲಟ್ಟಿಸ್ತೀನಿ. ಇವಾಗ ನಾನು ಮಾಡ್ಕೊಂಡಿರೋ ಮಸಾಲೆನ ಇದರ ಮೇಲ್ಗಡೆ ಇಟ್ಟು ಇದರ ಮೇಲ್ಗಡೆ ನಾನು ಎಗ್ನ ಬಾಯ್ಲ್ ಮಾಡ್ಕೊಂಡಿರೋದನ್ನ ಹಾಫ್ ಕಟ್ ಮಾಡಿ ಇದರ ಮೇಲೆ ಇಟ್ಟು ಇದನ್ನು ಸೈಡ್ಗೆಲ್ಲ ನೀರು ಹಚ್ಚಿ ಇದನ್ನು ಒತ್ಕೋಬೇಕು. ನೋಡಿ ಈ ಥರ ನಾನು ಮಸಾಲೆ ಹಾಕ್ಕೊಂಡಿದ್ದೀನಿ. ಬ್ರೆಡ್ಗೆ 1 ಟೇಬಲ್ ಸ್ಪೂನಷ್ಟು ಮಸಾಲೆ ತೊಗೊಂಡಿದ್ದೀನಿ. ನಂತರ ನೋಡಿ ನಾನು ಬಾಯ್ಲ್ ಮಾಡ್ಕೊಂಡಿರುವಂಥ ಎಗ್ನ ಹಾಫ್ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಇದರ ಮೇಲ್ಗಡೆ ಈ ಥರ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾನು ಸೈಡ್ಗೆಲ್ಲ ನೀರು ಹಚ್ಕೋತೀನಿ. ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ನಾನು ಅದನ್ನು ಒತ್ಕೋತೀನಿ. ಇದನ್ನೆಲ್ಲ ಇದೇ ಥರ ಎಲ್ಲ ಒತ್ತಿ ಈ ಥರ ತುಂಬಿಟ್ಕೋಬೇಕು. ನೋಡಿ ಇಲ್ಲಿ ಮತ್ತೊಂದು ನಾನು ತೋರಿಸ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಈ ಥರ ಪ್ಯಾನ್ಗೆ ಹಾಕಬೇಕು. ನಾನು ರೌಂಡ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಈ ಥರ ಎಣ್ಣೆ ಬಿಸಿ ಆದಮೇಲೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಎರಡೂ ಸೈಡಲ್ಲಿ ಫ್ರೈ ಮಾಡ್ಕೋಬೇಕು. ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಜಾಸ್ತಿ ಫ್ರೈ ಆಗಿ ಹೊತ್ತು ಬಿಡುತ್ತೆ. ನೋಡಿ ನಾನಿವಾಗ ಫ್ರೈ ಆಗಿದೆ, ಅದನ್ನು ಪ್ಲೇಟ್ಗೆ ತೆಗಿತಾ ಇದ್ದೀನಿ. ಮಿಕ್ಕಿದಿರೋದನ್ನೆಲ್ಲ ಫ್ರೈ ಮಾಡ್ಕೋತೀನಿ. ಇದನ್ನು ಕೂಡ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಒಂದು ಸೈಡ್ ಫ್ರೈ ಆದಮೇಲೆ ಈ ಥರ ಹೊಳಿಸಿ ಮತ್ತೆ ಫ್ರೈ ಮಾಡ್ಕೋಬೇಕು. ಎರಡೂ ಸೈಡ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ರೆಡಿಯಾಗಿದೆ. ನಾನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಮತ್ತೆ ಹೊಸ ರುಚಿಯೊಂದಿಗೆ ನಿಮ್ಮೊಂದಿಗೆ ಭೇಟಿಯಾಗುತ್ತೀನಿ. ಥ್ಯಾಂಕ್ ಯು.